ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವಿತ್ ಭಾಗ್ಯ ಲಾಗ್ಸ್. ಇವತ್ತು ಚಕ್ಲಿ ಹೆಂಗೆ ಮಾಡೋಣ ಅಂತ ನೋಡೋಣ ಬರ್ರಿ. ಅದು ಜೋಳದ ಹಿಟ್ಟಿನ ಚಕ್ಲಿ ಮಾಡತ್ತೇನೆ ರೀ, ಭಾಳ ಚೆನ್ನಾಗಿರುತ್ತೆ. ನೋಡೋಣ ಬರ್ರಿ. ಮೊದಲು ನಾನು ಒಂದು ಬೌಲ ಜೋಳದ ಹಿಟ್ಟು ತೊಗೊಂಡೇನಿ ರೀ, ಅದನ್ನು ಚಾಣಿಸ್ಕೊಳಕತ್ತೇನೆ ರೀ. ನಾನಿಲ್ಲಿ ಜೋಳದ ಹಿಟ್ಟು ಅಷ್ಟೇ ಯೂಸ್ ಮಾಡಾಕತ್ತೇನೆ ರೀ. ನಾರ್ಮಲ್ ಏನು ನಾವು ಜೋಳದ ರೊಟ್ಟಿ ಮಾಡೋಕೆ ಏನು ಹಿಟ್ಟು ಬೀಸ್ಕೊಂಬಂದಿರ್ತೇವಲ್ಲ, ಅದೇ ಹಿಟ್ಲಿನ ನಾನು ಚಕ್ಲಿ ಮಾಡಾಕತ್ತೇನೆ ರೀ. ಇದಕ್ಕೆ ಮತ್ತು ಯಾವುದೇ ತರಹ ಹಿಟ್ಟು ನಾನು ಮಿಕ್ಸ್ ಮಾಡಿಲ್ಲ ರೀ. ಇವಾಗ ಅದನ್ನು ಚಾಣಿಸ್ಕೊತೀನಿ ರೀ. ಚಾಣಿಸ್ಕೊಂಡಾಗ ಚಟ್ ಏನು ಬರ್ತೈತಲ್ಲ, ಅದನ್ನು ಒಗೆದು ಬಿಡ್ತೀನಿ ರೀ. ಇವಾಗ ನಾನು ಜೀರಿಗೆ ತೊಗೊಂಡೇನಿ ರೀ. ಜೀರಿಗೆ ಒಂದು 2 ಟೇಬಲ್ ಸ್ಪೂನ್ ಜೀರಿಗೆ ಆ್ಯಡ್ ಮಾಡ್ಕೊಂಡೇನಿ ರೀ. ಮತ್ತು ಇಲ್ಲಿ ನಾನು ಅಜ್ವಾಯಿನ್ ತೊಗೊಂಡೇನಿ ರೀ. ಅಜ್ವಾಯಿನ್ ಹಾಕೋಬೇಕು. ಅಜ್ವಾಯಿನೂ ಒಂದು 2 ಟೇಬಲ್ ಸ್ಪೂನ್ ಅಷ್ಟಾದ್ರೆ ಸಾಕು ರೀ. ಅಜ್ವಾಯಿನ್ದು ಫ್ಲೇವರ್ ಚಲೋ ಬರ್ತೈತೆ ರೀ ಚಕ್ಲಿ ಒಳಗೆ, ಮೇನ್ ಇಂಗ್ರೀಡಿಯೆಂಟ್ ಅಂತಾರೆ ಅದಕ್ಕೂ. ಮತ್ತು ನಾನು ಇವಾಗ ಎಳ್ಳು ಹಾಕ್ಕೊಂಡೇನಿ ರೀ. ಬಿಳಿ ಎಳ್ಳು ಹಾಕ್ಕೊಂಡೇನಿ ರೀ. ನನ್ನಂತೆಗೆ ಬಿಳಿ ಎಳ್ಳಿದ್ದು, ನೀವು ಬೇಕಾದ್ರೆ ಕರಿ ಎಳ್ಳು ಸಹ ಹಾಕ್ಕೋಬೋದು ರೀ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳತ್ತೇನೆ ರೀ. ಉಪ್ಪು ಹಾಕೊಂಡ ನಂತರ ನಾವು ಸ್ವಲ್ಪ ಇವಾಗ ಅರಿಶಿನ ಹಾಕ್ಕೊಳತ್ತೇನೆ ರೀ. ಅರಿಶಿನ ನಾನು 1 ಸ್ಪೂನ್ ಹಾಕ್ಕೊಂಡೇನಿ ರೀ. ಮತ್ತು ಇವಾಗ ಅಚ್ಚ ಖಾರದ ಪುಡಿ ಹಾಕ್ಕೊಳತ್ತೇನೆ ರೀ. ಖಾರದ ಪುಡಿ ನಾನು 2 ಟೇಬಲ್ ಸ್ಪೂನ್ ಹಾಕ್ಕೊಂಡೇನಿ ರೀ. ಸ್ವಲ್ಪ ಕಡಿಮೆ ಹಾಕ್ಕೊಂಡೇನಿ ರೀ. ನಿಮ್ಗೆ ಎಷ್ಟು ಬೇಕಲ್ಲ ಅಷ್ಟು ನೋಡಿ ನೀವು ಹಾಕ್ಕೋಬೋದು ರೀ ಖಾರ. ಖಾರ ಜಾಸ್ತಿ ತಿನ್ನೋರಿದ್ರೆ ಖಾರ ಜಾಸ್ತಿ ಹಾಕ್ಕೋಬೋದು ರೀ. ಇವಾಗ ನಾನು ಚಲೋ ತಂಗೆ ಮಿಕ್ಸ್ ಕೊಡಾಕತ್ತೇನೆ ರೀ. ಇದಕ್ಕೆ ನಾವು ಇವಾಗ ಚಲೋ ತಂಗೆ ಮಿಕ್ಸ್ ಕೊಟ್ಟು ಸುಡು ಕಾದ ಎಣ್ಣೆ ಹಾಕೋಬೇಕ್ರಿ. ಅಂದಾಗ ಚಕ್ಲಿ ಚಲೋ ಬರ್ತಾವೆ ರೀ. ಮತ್ತು ನಾವು ಎಣ್ಣೆನೂ ಕಡಿಮೆ ಹಾಕೊಂಡ್ರೆ ಏನಾಗ್ತಾವೆ ರೀ, ಚಕ್ಲಿ ಚಲೋ ಬರೋದಿಲ್ಲ ರೀ. ಅದು ಮತ್ತು ಹೆಚ್ಚಿಗೆ ಎಣ್ಣೆ ಹಾಕ್ಕೊಂಡು ಅಂದ್ರೆ ಏನಾಗ್ತೈತೆ ಅಂದ್ರೆ ರೀ, ಎಣ್ಣೆ ಕರಿತ್ನ್ಯಾಗ ಎಲ್ಲ ಎಣ್ಣೆ ಕುಡಿದು ಬಿಡ್ತೈತ್ರಿ, ಅದು ಚಲೋ ಆಗೋದಿಲ್ಲ ರೀ. ಅದಕ್ಕೆ ನೋಡ್ಕೊಂಡು ನಾವು ಒಂದು 2 ಸ್ಪೂನ್ ಅಷ್ಟು ಎಣ್ಣೆ ಹಾಕೋಬೇಕ್ರಿ. ಹಾಕೊಂಡ ನಂತರ ಸ್ಪೂನ್ಲೆ ಕಳಿಸ್ಕೋಬೇಕ್ರಿ. ಯಾಕಂದ್ರೆ ಎಣ್ಣೆ ಕಾದಿದ್ದು ಎಣ್ಣೆ ಹಾಕಿರ್ತೇವಲ್ಲ ನಾವು, ಕೈ ಅದು ಸುಡ್ತೈತ್ರಿ. ಹಿಟ್ಟು ರೀ, ನಾ ಈಗ ವಿಡಿಯೋದಾಗ ಹೆಂಗೆ ತೋರ್ಸತ್ತನ್ರಲ್ಲ ಹಂಗೆ ಒಂದು 2-3 ನಿಮಿಷ, ಒಂದು 5 ನಿಮಿಷ ರೀ ತಿಕ್ಕಬೇಕ್ರಿ. ಹಿಟ್ಟು ತಿಕ್ಕಾದ ನಂತರ ಎಲ್ಲ ಚಲೋ ತಂಗೆ ಮಿಕ್ಸ್ ಆದ ನಂತರ ಈಗ ನೋಡ್ರಿ, ಇಲ್ಲಿ ಹಿಂಗೆ ಗುಂಡಿ ಮಾಡತ್ತನ್ರಲ್ಲ, ಹಿಂಗೆ ಗುಂಡಿ ಕಟ್ರೆ ನಿಲ್ಬೇಕ್ರಿ, ಅದು ಒಡೆದು ಬೀಳಬಾರ್ದು ರೀ. ಹಂಗೆ ನಿಂತಿತ್ತಂದ್ರೆ ಹಿಟ್ಟು ಕರೆಕ್ಟ್ ಹಂಗೆ ಆಗೈತೆ ಅಂತಂದಂಗೆ ರೀ, ಎಣ್ಣೆನೂ ಕರೆಕ್ಟ್ ಹಾಕೇವಿ ಅಂಥೇಳಿ ಅರ್ಥ ರೀ. ಆಮೇಲೆ ಇವಾಗ ನೀರು ಹಾಕ್ಕೊಳತ್ತೇನೆ ರೀ. ನೀರು ಹಾಕ್ಕೊಂಡು ಮೃದುವಾಗಿ ನಾವು ಚಪಾತಿ ಹಿಟ್ಟು ಏನು ಕಳಿಸ್ತೇವಲ್ಲ ಆ ಥರ ಕಳಿಸ್ಕೊಂಡ್ರೆ ಆತ್ರಿ, ಚಕ್ಲಿ ಮಾಡೋಕೆ ರೆಡಿ ಆಗ್ತೈತ್ರಿ. ಇವಾಗ ಹಿಟ್ಟು ಇಷ್ಟು ಕಲಿಸ್ಕೊಂಡು ಇಟ್ಕೋದ್ರಿ. ಮತ್ತು ನಮಗೆ ಎಷ್ಟು ಹಿಟ್ಟು ಒಳ್ಳಿಗೆ ಹಾಕ್ಕೊಳಕ್ಕೆ ಬೇಕಾಗ್ತೈತ್ರಲ್ಲ ಅಷ್ಟು ತೊಗೊಂಡು ಹಿಟ್ಟು ನಾವು ನೆಲದ ಮ್ಯಾಗ ಇಟ್ಕೊಳತ್ತೀನಿ ರೀ. ಚರ ನಾದ್ಬೇಕ್ರಿ, ಚಲೋ ತಂಗೆ ನಾದ್ಕೋಬೇಕ್ರಿ. ಯಾಕಂದ್ರೆ ಇವು ಜೋಳದ ಹಿಟ್ಟು ಇರ್ತೈತ್ರಲ್ಲ, ತಣ್ಣೀರು ಹಾಕಿದಂದ್ರೆ ಮತ್ತು ಅದಕ್ಕಾಗಿ ಜಿಗುಟ್ಬೇಕ್ರಲ್ಲ ಹಿಟ್ಟಿನಾಗ. ಅದಕ್ಕಾಗಿ ಚಲೋ ತಂಗೆ ಚರ ನಾದ್ಕೊಂಡು ಚಕ್ಲಿ ಒಳ್ದಾಗ ಏನು ಎಣ್ಣೆ ಅದು ಏನು ಹಚ್ಚಿಲ್ರಿ, ಡೈರೆಕ್ಟ್ ತಳಗನ ರೀ ಚಕ್ಲಿ ಹಾಕಾಕ್ತೀನಿ ರೀ. ನೋಡ್ರಿ ಎಷ್ಟು ಚಲೋ ಚಕ್ಲಿ ಬರತ್ತಾವ್ರಿ. ನೀವು ಎಷ್ಟು ಯಾವ ಥರ ಹೆಂಗೆ ನಾದ್ತಿರಲ್ಲ ಹಂಗೆ ಚಕ್ಲಿ ಚಲೋ ತಂಗೆ ಬರ್ತಾವ್ರಿ. ನೀವೇನಾರ ನಾದ್ಲಿಕ್ಕಂದ್ರೆ ಏನಾಗ್ತಾವ್ರಿ, ಮುರಿದು ಬೀಳ್ತಾವ್ರಿ. ನೋಡ್ರಿ, ಎಣ್ಣೆ ಕಾದೈತ್ರೆ. ಎಣ್ಣೆ ಕಾದ ನಂತರ ಅದ್ರೊಳಗೆ ಎಣ್ಣೆಯಾಗಿ ಬಿಡಾಕತ್ತೇನೆ ರೀ ನಾವು ಒಂದೊಂದು ಚಕ್ಲಿ. ಮತ್ತು ಎಣ್ಣೆ ಕಾದೈತೆ ಇಲ್ಲೋ ಅಂತ ಹೇಳ್ರಿ, ನಾವು ಹಿಟ್ಟು ಏನಾರೇ ಗುಂಡದು ಮಾಡಿ ಹಾಕ್ತೇವೆ ನೋಡ್ರಿ ಪುರಿ ಅದು ಮಾಡುವಾಗ, ಹಂಗದು ಮಾತ್ರ ಇದ್ರೊಳಗೆ ಹಾಕಬಾರ್ದು ರೀ. ಯಾಕಂದ್ರೆ ಅವು ಟಬ್ ಅಂತೇಳಿ ಹೊಡಿತಾವ್ರೆ, ಎಣ್ಣೆದು ಸಿಡಿತೈತ್ರಿ. ಹುಷಾರ್ಲೆ ಮಾಡ್ಬೇಕ್ರಿ ಜೋಳದ ಹಿಟ್ಟಿನ ಚಕ್ಲಿ ರೀ. ನೋಡ್ರಿ ಇವಾಗ ಕರೆದು ತಗನ್ರಿ. ಇವಾಗ ನೋಡ್ರಿ, ನಾ ಡೈರೆಕ್ಟ್ ಚಕ್ಲಿ ಹಾಕಕ್ಕೆ ಬರೋದಿಲ್ದವ್ರು ಏನು ಮಾಡ್ಬೋದು ರೀ, ಡೈರೆಕ್ಟ್ ಎಣ್ಣೆಯಾಗನೂ ಸಹ ಹಿಂಗೆ ಹಾಕ್ಕೊಂಡು ಕರಿಬೋದು ರೀ. ಆಮೇಲೆ ಏನು ಮಾಡೋದು ರೀ, ನಾವು ಮುರ್ಕೊಂಡು ಇಟ್ಕೋಬೋದು ರೀ. ಹಿಂಗೆ ಒಮ್ಮೆ ಹಾಕಿಡಿದ್ರೆ ಎಣ್ಣೆಯಾಗನ ಚಲೋ ತಂಗೆ ಕರ್ಕೋಬೇಕು.
ಉಳ್ಕಿದ್ದು ಎಲ್ಲನೂ ನಾನು ಈ ಥರ ನಾನು ಚಕ್ಲಿ ಮಾಡಿ ಕರೆದು ಇಟ್ಕೊಂಡ್ರಿ. ನಾನು ಇವನ್ನ ಹೊಳ್ಳಾಳೆ ಚಕ್ಲಿ ಮಾಡ್ತಾಯಿರ್ತೀನಿ ರೀ. ನನ್ನ ಮಗಳಿಗೆ ಇವು ಭಾಳ ಇಷ್ಟ ಅಂತ ಹೇಳ್ರಿ. ನೋಡಿರಿ ಚಕ್ಲಿ ಎಷ್ಟು ಚಂದ ಬಂದವ್ರಿ. ಫುಲ್ ಎಷ್ಟು ಚಂದ ಅಂದ್ರೆ ಗರಿ ಗರಿಯಾಗಿ ಬಂದವ್ರಿ. ಭಾರಿ ಚಲೋ ಬಂದವ್ರಿ. ಮತ್ತು ಪಳ್ಳನೂ ಆಗ್ಯಾವ್ರಿ, ಮಸ್ತ್ ಆಗ್ಯಾವ್ರಿ. ನೀವು ಒಂದು ಸಲ ಟ್ರೈ ಮಾಡಿರಿ ಮತ್ತು ನಂಗೆ ಕಮೆಂಟ್ದಾಗ ಹಾಕಿರಿ ಹೆಂಗೆ ಬಂದು ಅಂಥೇಳಿ. ಥ್ಯಾಂಕ್ಸ್ ರೀ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ.